ಪರಮೇಶ್ವರ್ ಅವರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ವೆಂಕಟರಮಣ ಸ್ವಾಮಿ ಪಾದಲ್ ಗೋವಿಂದ ವೆಂಕಟರಮಣ ಸ್ವಾಮಿ ಪಾದಲ್ ಗೋವಿಂದ ವೆಂಕಟರಮಣ ಸ್ವಾಮಿ ಪಾದಲ್ ಗೋವಿಂದ ಗೋವಿಂದ ದೇವ್ರ ನಿಲ್ಸ್ ಹೊಡಿ ಫೋನ್ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಐದು ನಿಮಿಷ ಇರಮ್ಮ, ನಿಮ್ದೆಲ್ಲ ಆಮೇಲೆ ಮಾಡ್ಕೊಡ್ತಾರೆ. ನೋಡಿ, ಇವತ್ತಿನ ದಿವಸ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಇದೆ ಸಿ ಎಂ ಬಗ್ಗೆ. ಇವತ್ತಿನ ದಿವಸ ನಾವೆಲ್ಲರೂ ದಲಿತರು ಎಲ್ಲ ವರ್ಗದವರು ಏನು ಕೇಳ್ತಾ ಇದ್ದೀರಂದರೆ, ಇಡೀ ಕರ್ನಾಟಕದಲ್ಲಿ ಎಲ್ಲ ಜನಾಂಗದವರು ಏನೆಲ್ಲ ಇವತ್ತು ಸಿ ಎಂ ಬದಲಾವಣೆ ಆದರೆ ನೀವು ದಲಿತರನ್ನ ಮಾಡಬೇಕು ಅಂತ. 78 ವರ್ಷದಿಂದ ನೀವು ಬಂದ್ಬಿಟ್ಟು ದಲಿತರಿಗೆ ಮೋಸ ಮಾಡಿದ್ದೀರಾ, ಯಾವುದೋ ಒಂದು ಒಳ್ಳೆ ಸ್ಥಾನಮಾನಗಳನ್ನು ಕೊಟ್ಟಿಲ್ಲ. ಇದು ಒಂದು ಒಳ್ಳೆಯ ಅವಕಾಶ ಇದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಬರಬೇಕಾದ್ರೆ ನೀವು ಕರ್ನಾಟಕದಲ್ಲಿ ದಲಿತರನ್ನ ಸಿ ಎಂ ಮಾಡಲೇಬೇಕಾಗತ್ತೆ. ಇವತ್ತು ಯಾಕೆ ಡಿ ಕೆ ಶಿವಕುಮಾರ್ ಅವ್ರು ಕೊಟ್ಟಿಲ್ಲ ಅಂದರೆ, ಅವರಲ್ಲಿ ಸಿಕ್ಕಾಪಟ್ಟೆ ಹಗರಣ ಇ ಡಿ ಕೇಸುಗಳು ಇದೆ. ಅವ್ರಿಗೆ ಕೊಡಬೇಕಂತ ಕಾಂಗ್ರೆಸ್ ಕೊಡಬೇಕಂತ ಆಸೆ ಇದೆ, ಬಟ್ ಕೊಡೋಕ್ಕಾಗಲ್ಲ. ಕೊಡಂಗಿದ್ರೆ 21ನೇ ತಾರೀಕು ನವಂಬರು ಪ್ರಮಾಣ ವಚನ ತೊಗೊಂಬರ್ತಾಯಿದ್ರು, ಇಷ್ಟು ಗೊಂದಲ ಇರ್ತಾಯಿದ್ದಿಲ್ಲ. ಕೊಡೋಕ್ಕಾಗ್ತಾಯಿಲ್ಲ, ಕೊಡೋದು ಇಲ್ಲ. ಅದಕ್ಕೆ ಡಿ ಕೆ ಶಿವಕುಮಾರ್ಗೆ ಅವಕಾಶನೇ ಇಲ್ಲ ಅಂತ ಇಲ್ಲ, ಇದೆ. ಅವರು ಇನ್ನು 2.5 ವರ್ಷ ಅವರು ಅಧ್ಯಕ್ಷರಾಗಿರಲಿ, ಅವರೇ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ಸು 2028ಗೆ ಎಲೆಕ್ಷನ್ ಬರುತ್ತೆ, 180 ಸೀಟು ಆಗುತ್ತೆ. ಏನಲ್ಲ ಇವತ್ತು ದಲಿತರನ್ನ ಸಿ ಎಂ ಮಾಡಿದರೆ ಕಾಂಗ್ರೆಸ್ ಶಾಶ್ವತವಾಗಿ ಕರ್ನಾಟಕದಲ್ಲಿ ಇರುತ್ತೆ, ಇಡೀ ದೇಶದಲ್ಲಿ ಕಾಂಗ್ರೆಸ್ಸು ಬರುತ್ತೆ. ಇವತ್ತೇನಾರ ನೀವು ದಲಿತರನ್ನ ಸಿ ಎಂ ಮಾಡಿದರೆ ಎಲ್ಲ ದಲಿತರು, ಎಲ್ಲ ಹಿಂದುಳಿದವರು, ಮುಸಲ್ಮಾನರು, ಕ್ರಿಶ್ಚಿಯನ್ಸು, ಹಿಂದುಳಿದವರು ಎಲ್ಲ ಒಗ್ಗಟ್ಟಾಗ್ತಾರೆ. 80% ದೇಶದಲ್ಲಿ ಕಾಂಗ್ರೆಸ್ಗೆ ಕನ್ವರ್ಟ್ ಆಗಿಬಿಡ್ತಾರೆ. ಅದರಿಂದ ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, ಖರ್ಗೆಜಿಗೆ ಏನು ಹೇಳ್ತೀರಂದರೆ, ಇವತ್ತು ನಿಮಗೆ ಒಳ್ಳೆಯ ಅವಕಾಶ ಇದೆ. ನಿಮ್ಮ ಪಾರ್ಟಿನಲ್ಲಿ ಒಬ್ಬರಿಗಿಂತ ಒಬ್ಬರು ಒಳ್ಳೆ ನಾಯಕರಿದ್ದಾರೆ ದಲಿತರಿನಲ್ಲಿ. ಅದರಿಂದ ಇವತ್ತು ಒಳ್ಳೆ ಯಾರನ್ನ ಒಂದು ಇಂಟರ್ನ್ಯಾಷನಲ್ಲು ಬಿಸ್ನೆಸ್ನ ತೊಗೊಂಬರ್ತಾರಂದರೆ ವಿದೇಶದಿಂದ, ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಒಳ್ಳೆ ನಾಯಕತ್ವ ಇದೆ. ಅವ್ರನ್ನ ಸಿ ಎಂ ಮಾಡಿ, ದಲಿತರಿನಲ್ಲಿ ಅವ್ರನ್ನ ಸಿ ಎಂ ಮಾಡಿದರೆ ನಮ್ಮ ಕರ್ನಾಟಕದ ಜನಕ್ಕೂ ದೇಶಕ್ಕೂ ಕಾಂಗ್ರೆಸ್ಗೆ ತುಂಬ ಒಂದು ಒಳ್ಳೆ ಇದಿರುತ್ತೆ, ಫ್ಯೂಚರ್ ಇರುತ್ತೆ, ಒಂದು ಒಳ್ಳೆ ಭವಿಷ್ಯ ಇರುತ್ತೆ. ನಮ್ಮ ದಲಿತರ ನಾಯಕನ ಮಾಡಲೇಬೇಕು. ನೀವು ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಕಾಂಗ್ರೆಸ್ಗೆ.
ಇತಿಹಾಸದಲ್ಲಿ ಇದ್ದೋಗುತ್ತೆ ಕಾಂಗ್ರೆಸ್ಸು. ಅದರಿಂದ ದಯವಿಟ್ಟು ನೀವು ಈ 78 ವರ್ಷದಿಂದ ಮಾಡಿರೋಂಥ ಕಾಂಗ್ರೆಸ್ ತಪ್ಪು ಇವತ್ತು ರಾಹುಲ್ ಗಾಂಧಿ ಮಾಡೋಕ್ಕೆ ಹೋಗಬಾರ್ದು, ಸೋನಿಯಾ ಗಾಂಧಿ ಮಾಡಬಾರ್ದು, ನಮ್ಮ ಖರ್ಗೆ ಸಾಹೇಬರು ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.